ಸ್ನೇಹಿತರೆ ನಮಸ್ಕಾರ. ನಾವೆಲ್ಲ ರಾತ್ರಿ ಬಸ್ನಲ್ಲಿ ಪ್ರಯಾಣ ಮಾಡಿರ್ತೀವಿ. ಉದಾಹರಣೆಗೆ ರಾತ್ರಿ 9ರಿಂದ 10 ಗಂಟೆಗೆ ಬೆಂಗಳೂರಿಂದ ಹೊರಟ್ರೆ ಬೆಳಿಗ್ಗೆ ಊರಲ್ಲಿರ್ತೀವಿ. ಟ್ರಾಫಿಕ್ ಇರಲ್ಲ, ಬಿಸಿಲು ಇರಲ್ಲ, ಸೆಕೆ ಇರಲ್ಲ, ತಂಪಾಗಿರುತ್ತೆ. ಆರಾಮಾಗಿ ಸ್ಲೀಪರ್ ಕೋಚ್ ಬಸ್ಸಲ್ಲಿ ನಿದ್ದೆ ಮಾಡಬಹುದು. ಅಲ್ಲಲ್ಲಿ ಸ್ಟಾಪ್ ಕೂಡ ಇರಲ್ಲ. ಬೆಳಿಗ್ಗೆ ಹೋದ್ರೆ ಆಫೀಸ್ ಕೆಲಸ ಆಗಲ್ಲ, ರಜೆ ಹಾಕಬೇಕಾಗುತ್ತೆ. ಅದಕ್ಕೆ ರಾತ್ರಿ ಆದ್ರೆ ಬೇಗ ಮನೆಗೆ ತಲುಪಬಹುದು. ಅದಕ್ಕೋಸ್ಕರನೇ ಬಹಳ ಜನರು ರಾತ್ರಿ ಪ್ರಯಾಣನ ಆಯ್ಕೆ ಮಾಡ್ಕೋತಾರೆ. ರಾತ್ರಿ ಪ್ರಯಾಣ ಅಂದುಕೊಂಡು ಚೆನ್ನಾಗಿ ನಿದ್ರೆ ಮಾಡ್ಬಿಡ್ತಾರೆ ಆರಾಮಾಗಿ. ಈ ತರ ಮೈ ಮರೆತು ನಿದ್ದೆ ಮಾಡೋದು ಬಸ್ನಲ್ಲಿ ಬಹಳ ಅಪಾಯಕಾರಿ. ಯಾಕಂದ್ರೆ ಸ್ಲೀಪರ್ ಕೋಚ್ ಬಸ್ನಲ್ಲಿ ನಿದ್ರೆ ಮಾಡಿದ್ರೆ ಏನು ಆಗಲ್ಲ, ಸೇಫ್ ಅಂತ ಅಂದುಕೊಂಡು ಕೆಜಿ ಗಟ್ಟಲೆ ಚಿನ್ನವನ್ನ ಕಳ್ಕೊಂಡಿರುವಂತಹ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಇವರು ಎಂತ ಕದೀಮರು ಅಂತಂದ್ರೆ 97 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇಟ್ಟುಕೊಂಡು ಪ್ರಯಾಣ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನ ಸ್ಲೀಪರ್ ಕೋಚ್ ಬಸ್ನಲ್ಲೇ ಫಾಲೋ ಮಾಡಿಕೊಂಡು ಬಂದಿದ್ದಾರೆ. ಅವರು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾಗ ಆ ಚಿನ್ನ ಇರೋ ಬ್ಯಾಗ್ ಅನ್ನ ಎತ್ತುಕೊಂಡು ಓಡಿ ಹೋಗಿದ್ದಾರೆ. ಈ ತರ ಕಳ್ತನ ಮಾಡೋಕೆ ಬಹಳ ಪ್ಲಾನ್ ಕೂಡ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಸಿನಿಮಾದಲ್ಲಿ ನಡೆಯುತ್ತಲ್ಲ ಆ ತರಹದ ಘಟನೆ ಇದು. ಈ ಘಟನೆಯನ್ನ ವಿವರವಾಗಿ ನೋಡೋಣ. ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಎಚ್ಚರಿಕೆಯ ಗಂಟೆ ಆಗುತ್ತೆ. ಮಂಗಳೂರಿನ ಇಬ್ರು ಹುಡುಗರು ಮಹಮ್ಮದ್ ಅಸ್ಗರ್ ಮತ್ತು ಇರ್ಷಾದ್ ಅಂತ. ಇವರಿಬ್ರು ಮಂಗಳೂರಿನ ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಒಂದು ಜ್ಯುವೆಲ್ಲರಿಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸೇಲ್ಸ್ ಮ್ಯಾನ್ಗಳು. ಚಿನ್ನನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡು ಹೋಗೋದು ಇವ್ರ ಕೆಲಸ. ಆದ್ರೆ ಇವರು ಮಾಡ್ತಾ ಇದ್ದ ದೊಡ್ಡ ತಪ್ಪು ಅಂತಂದ್ರೆ ಬಹಳ ಬೆಲೆ ಇರುವಂತಹ ಕೆಜಿ ಗಟ್ಟಲೆ ಚಿನ್ನದ ಬ್ಯಾಗ್ ಅನ್ನ ತಗೊಂಡು ಬಸ್ ಅಲ್ಲಿ ಓಡಾಡೋದು. ಕಾರೆಲ್ಲ ಇಲ್ಲ ಇವ್ರ ಹತ್ರ. ಇದು ಖಂಡಿತ ಸೇಫ್ ಅಲ್ಲ. ಇದಕ್ಕೆ ಅನುಮತಿ ಇದೆಯಾ, ಇದು ಕಾನೂನು ಪ್ರಕಾರ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಅಂತೂ ಇವರು ಓಡಾಡೋದು ಮಾತ್ರ ಪ್ರೈವೇಟ್ ಅಥವಾ KSRTC ಬಸ್ನಲ್ಲೇ. ಇದೇ ಮಾರ್ಚ್ 11ಕ್ಕೆ ಅಸ್ಗರ್ ಮತ್ತು ಇರ್ಷಾದ್ ರಾಯಚೂರ್ನಲ್ಲಿ ಇದ್ರು. ಚಿನ್ನ ಖರೀದಿ ಮಾಡೋಕೆ ಅಂತ ಮಂಗಳೂರಿಂದ ರಾಯಚೂರಿಗೆ ಹೋಗಿದ್ರು. ಅಲ್ಲಿ ಒಂದು ಜ್ಯುವೆಲ್ಲರಿಲಿ ಇವರು ಚಿನ್ನವನ್ನ ತಗೊಂಡಿದ್ದಾರೆ. ಆಮೇಲೆ ಇವತ್ತು ರಾತ್ರಿನೇ ವಾಪಸ್ ಮಂಗಳೂರಿಗೆ ಹೋಗೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವ ಬಸ್ಸಲ್ಲಿ ಹೋಗೋದು, ಎಷ್ಟು ಗಂಟೆಗೆ ಹೋಗ್ಬೇಕು ಅಂತೆಲ್ಲ ಚರ್ಚೆ ಮಾಡಿ ಅಲ್ಲೇ ಬಸ್ನ ಬುಕಿಂಗ್ ಮಾಡಿದ್ದಾರೆ. ಇಲ್ಲಿಂದಲೇ ಕಳ್ಳತನದ ಪ್ಲಾನ್ ಆರಂಭ ಆಗಿದೆ. ಯಾಕಂದ್ರೆ ಇವರಿಬ್ರು ಹೀಗೆ ಜ್ಯುವೆಲ್ಲರಿಲಿ ಕೂತ್ಕೊಂಡು ಚರ್ಚೆ ಮಾಡೋದನ್ನ 4 ಕಳ್ಳರು ನೋಡಿದ್ದಾರೆ. ಆ ಕಳ್ಳರಲ್ಲಿ ಒಬ್ಬ ಕಳ್ಳ ಚೆನ್ನಾಗಿ ಕೇಳಿಸ್ಕೊಂಡಿದ್ದಾನೆ. ಬಹುಶಃ ಅವನು ಅದೇ ಜ್ಯುವೆಲ್ಲರಿಲಿ ಇದ್ದ ಅನ್ಸುತ್ತೆ, ಅಥವಾ ಈ 4 ಕಳ್ಳರಿಗೆ ಬೇರೆ ಯಾರಾದ್ರೂ ಮಾಹಿತಿ ಕೊಟ್ಟಿರ್ಲೂಬಹುದು. ಟೋಟಲ್ ಆಗಿ ಇವರು ಅದೇ ರಾತ್ರಿ ಒಂದು ಪ್ರೈವೇಟ್ ಬಸ್ ಬುಕಿಂಗ್ ಮಾಡಿದ್ದಾರೆ ಅನ್ನುವಂತಹ ಖಚಿತವಾದ ಮಾಹಿತಿ ಈ 4 ಕಳ್ಳರಿಗೆ ಸಿಕ್ಕಿದೆ. ಆಗ ಈ 4 ಕಳ್ಳರಲ್ಲಿ ಒಬ್ಬ ಅದೇ ಸೇಮ್ ಬಸ್ ನಲ್ಲಿ ಒಂದು ಸೀಟ್ ನ ಬುಕಿಂಗ್ ಮಾಡ್ತಾನೆ. ಅಂದ್ರೆ ಅದೇ ಬಸ್ ನಲ್ಲಿ ಅವನು ಪ್ರಯಾಣ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾರೆ. ಹಾಗೇನೆ ಮಹಮ್ಮದ್ ಅಸ್ಗರ್ ಮತ್ತು ಇರ್ಷಾದ್ ರಾಯಚೂರಲ್ಲಿ ರಾತ್ರಿ ಚಿನ್ನದ ಬ್ಯಾಗ್ ಹಿಡ್ಕೊಂಡು ಪ್ರೈವೇಟ್ ಬಸ್ಗೆ ಹತ್ತುತ್ತಾರೆ. ಅವರ ಜೊತೆಗೆ ಹಿಂದೆನೆ ಆ ಕಳ್ಳ ಕೂಡ ಹತ್ತಿ ಅವನ ಸೀಟಲ್ಲಿ ಕೂತ್ಕೊಳ್ತಾನೆ. ನಮ್ಮ ಹಿಂದೆ ಒಬ್ಬ ಕಳ್ಳ ಇದ್ದಾನೆ, ಅವನು ನಮ್ಮನ್ನ ಪ್ರತಿ ಕ್ಷಣ ಗಮನಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಸಣ್ಣ ಕ್ಲೂ ಕೂಡ ಇವರಿಬ್ಬರಿಗೆ ಇರಲಿಲ್ಲ. ಇದು ಸ್ಲೀಪರ್ ಕೋಚ್ ಬಸ್. ಈ ಕಳ್ಳ ಬಸ್ಸಲ್ಲಿ ನಿದ್ರೆ ಮಾಡೋದಿಲ್ಲ, ಕೂತ್ಕೊಂಡೇ ಇರ್ತಾನೆ, ಎಚ್ಚರವಾಗಿ ಇರ್ತಾನೆ. ಅಸ್ಗರ್ ಮತ್ತು ಇರ್ಷಾದ್ ಮಾತ್ರ ಬ್ಯಾಗ್ ನ ಅಲ್ಲೇ ಇಟ್ಟು ನಿದ್ರೆ ಮಾಡ್ಬಿಡ್ತಾರೆ. ಈ ಕಳ್ಳ ಬಸ್ ನಲ್ಲಿ ಇದ್ದುಕೊಂಡೆ ಇವರಿಬ್ಬರನ್ನ ನೋಡ್ತಾ ಇರ್ತಾನೆ. ಇವರೆಲ್ಲ ನಿದ್ರೆ ಮಾಡ್ತಾ ಇದ್ದಾರಾ, ಎಚ್ಚರ ಇದ್ದಾರಾ, ಮೊಬೈಲ್ ನಲ್ಲಿ ಏನಾದ್ರು ಫಿಲಂ ನೋಡ್ತಾ ಇದ್ದಾರಾ, ಬ್ಯಾಗ್ ಅನ್ನ ಎಲ್ಲಿ ಇಟ್ಟಿದ್ದಾರೆ, ಈ ತರ ಅವನು ಗಮನಿಸ್ತಾ ಇರ್ತಾನೆ ಕಳ್ಳ. ಇನ್ನು 3 ಕಳ್ಳರಿದಾರಲ್ಲ, ಅವರು ಬಸ್ನ ಹಿಂದೆ ಬೊಲೆರೋ ಕಾರ್ ನಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಬಸ್ ನಲ್ಲಿ ಇದ್ದ ಕಳ್ಳ ಫೋನ್ ನಲ್ಲಿ ಮಾತಾಡ್ಕೊಂಡು ಬೊಲೆರೋ ಕಾರಲ್ಲಿ ಹಿಂದೆ ಬರ್ತಾ ಇರುವಂತಹ ಸ್ನೇಹಿತರಿಗೆ ಮೆಸೇಜ್ ಕೊಡ್ತಾ ಇರ್ತಾನೆ. 4 ಜನರು ಸರಿಯಾದ ಟೈಮಿಗೆ ಕಾಯ್ತಾ ಇರ್ತಾರೆ. ಈ ಸ್ಲೀಪರ್ ಕೋಚ್ ಬಸ್ ಮಂತ್ರಾಲಯದಿಂದ ಬಂದಿರುವಂತಹ ಬಸ್ ಇದು ಮಂಗಳೂರು ಕಡೆಗೆ ಹೊರಟಿತ್ತು. ಇದು ಕೊಪ್ಪಳದಿಂದ ಹೊರಟು ಹೊರಗೆ, ಅಂದ್ರೆ ಕೊಪ್ಪಳದ ಹೊರಗಡೆ ಹಲಗೇರಿ ಗ್ರಾಮದ ಹತ್ರ ರಸ್ತೆ ಬದಿಯಲ್ಲಿ ನಿಂತ್ಕೊಳ್ಳುತ್ತೆ. ಅದು ಅಲ್ಲಿರುವಂತಹ ಪ್ಲೇಸ್ ಅದು ತವಾ ಪಂಜಾಬ್ ಹೋಟೆಲ್. ಊಟಕ್ಕೆ ಅಂತ ಬಸ್ ಅಲ್ಲಿ ನಿಲ್ಲುತ್ತೆ. ಸ್ನೇಹಿತರೆ, ರಾತ್ರಿ ಪ್ರಯಾಣ ಮಾಡೋರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಬಸ್ ಚಾಲಕರು ರಾತ್ರಿ ಊಟಕ್ಕೆ ಅಂತ ಅಥವಾ ಕಾಫಿ ಟೀ ಕುಡಿಯೋಕೆ ಅಂತ ಬಸ್ನ ಎಲ್ಲಾದ್ರೂ ಹೋಟೆಲ್ ಹತ್ರ ನಿಲ್ಸಿರ್ತಾರೆ. ಆಗ ಪ್ರಯಾಣಿಕರು ಇಳಿತಾರೆ, ಅಲ್ಲಿ ಟಾಯ್ಲೆಟ್ ಕೂಡ ಇರುತ್ತೆ, ಎಲ್ಲರೂ ರಿಫ್ರೆಶ್ ಆಗ್ಲಿ ಅಂತ ಈ ತರ ಮಾಡ್ತಾರೆ. ಇದು ಕಾಮನ್ ಆಗಿರುವಂತದ್ದು. ಈ ಬಸ್ ತವಾ ಪಂಜಾಬ್ ಹೋಟೆಲ್ ಹತ್ರ ನಿಂತಾಗ್ಲೂ ಕೂಡ ಅಸ್ಗರ್ ಮತ್ತು ಇರ್ಷಾದ್ ಎದ್ದೇಳೋದೇ ಇಲ್ಲ, ಆರಾಮಾಗಿ ನಿದ್ರೆ ಮಾಡ್ತಾ ಇರ್ತಾರೆ. ನಮ್ಮನ್ನ ಯಾರೋ ಗಮನಿಸ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತೇ ಇರಲ್ಲ. ನಮ್ಮ ಬ್ಯಾಗ್ ಅಲ್ಲಿ ತುಂಬಾ ಚಿನ್ನ ಇದೆ ಅನ್ನೋದನ್ನೇ ಅವರು ಮರೆತು ನಿದ್ರೆ ಮಾಡ್ಬಿಡ್ತಾರೆ.
ಅದೇ ಸಮಯಕ್ಕೆ ಆ ಕಳ್ಳ ಚಿನ್ನದ ಬ್ಯಾಗ್ ಅನ್ನ ಹಿಡ್ಕೊಂಡು ಅಲ್ಲಿಂದನೇ ಅದೇ ಬಸ್ಸಿಂದ ಇಳ್ಕೊಂಡು ಹೊರಗಡೆ ಬರ್ತಾನೆ. ಆಗ 3 ಜನರು ಬೊಲೆರೋ ಕಾರಲ್ಲಿ ಆಲ್ರೆಡಿ ಬಂದಿರ್ತಾರೆ. ಈ ಕಳ್ಳ ಆ ಕಾರಲ್ಲಿ ಹತ್ಕೊಳ್ತಾನೆ. ಎಲ್ಲರೂ ಅಲ್ಲಿಂದ ಪರಾರಿ ಆಗ್ಬಿಡ್ತಾರೆ. ಈ ವಿಷಯ ಯಾರಿಗೂ ಗೊತ್ತೇ ಆಗೋದಿಲ್ಲ. ಈ ವ್ಯಾಪಾರಿಗಳಿಗೆ ಎಚ್ಚರ ಆದಾಗ ಅಲ್ಲಿ ಬ್ಯಾಗ್ ಇರೋದಿಲ್ಲ. ತುಂಬಾ ಶಾಕ್ ಆಗುತ್ತೆ, ಹುಡುಕಾಡ್ತಾರೆ, ಎಲ್ಲೂ ಸಿಗೋದಿಲ್ಲ, ತುಂಬಾ ಗಾಬರಿ ಆಗ್ಬಿಡ್ತಾರೆ. ಆಮೇಲೆ ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇವರು ದೂರು ದಾಖಲು ಮಾಡಿದ್ದಾರೆ. ಪೊಲೀಸರು ತನಿಖೆ ಶುರು ಮಾಡಿದಾಗ ಹೋಟೆಲ್ ಮುಂದೆ ಇದ್ದಂತಹ CCTV ಕ್ಯಾಮರಾನ ಚೆಕ್ ಮಾಡಿದ್ದಾರೆ. ಅಲ್ಲಿ ಇದರ ಪೂರ್ತಿ ವಿಡಿಯೋ ಸಿಕ್ಕಿದೆ. ಈ ವಿಡಿಯೋದಲ್ಲಿ ಆ ಕಳ್ಳ ಬ್ಯಾಗ್ ಹಿಡ್ಕೊಂಡು ಇಳಿದು ವೇಗವಾಗಿ ನಡ್ಕೊಂಡು ಹೋಗೋದು ರೆಕಾರ್ಡ್ ಆಗಿದೆ. ಅವನ ಜೊತೆಗೆ ಇನ್ನೂ 2 ಬಸ್ಸಿಂದ ಇಳಿದು ಹೋಗ್ತಾರೆ. ಇಬ್ರು ಕೂಡ ಬೊಲೆರೋ ಕಾರಲ್ಲಿ ಬಂದಿದ್ರು ಅಂತ ಅನ್ಸುತ್ತೆ. ಬಸ್ ಅಲ್ಲಿ ನಿಂತಾಗ ಆ ಬಸ್ನ ಒಳಗಡೆ ಇವರಿಬ್ರು ಕೂಡ ಹೋಗಿದ್ರು. ಅಂದ್ರೆ ಒಬ್ಬ ಚಾಲಕ, ಬೊಲೆರೋ ಕಾರ್ನ ಚಾಲಕ ಅಲ್ಲೇ ಕೂತ್ಕೊಂಡಿದ್ದ ಕಾರಲ್ಲಿ. ಆಮೇಲೆ ಬಸ್ನಲ್ಲಿ ಮೊದಲೇ ಇದ್ದ ಕಳ್ಳನ ಜೊತೆಗೆ ಈ ಇಬ್ರು ಕೂಡ ಹೊರಗಡೆ ಬಂದಿದ್ದಾರೆ. ಸ್ನೇಹಿತರೆ, ಈಗ ಎರಡೂ ಕಡೆ ಪ್ರಶ್ನೆ ಇದೆ. ಆ ಚಿನ್ನದ ವ್ಯಾಪಾರಿಗಳು ಅಷ್ಟೊಂದು ಮೌಲ್ಯದ ಚಿನ್ನವನ್ನ ಯಾಕೆ ಬ್ಯಾಗ್ ಅಲ್ಲಿ ತಗೊಂಡು ಬಂದ್ರು? ಅದಕ್ಕೆ ಅನುಮತಿ ಇದೆಯಾ? ಇದು ಕೂಡ ದೊಡ್ಡ ಪ್ರಶ್ನೆ. ಹಾಗೇನೆ ಆ ಕಳ್ಳರಿಗೆ ಇವೆಲ್ಲ ಗೊತ್ತಾಗಿದ್ದು ಹೇಗೆ? ಇವರಿಗೆ ಇಷ್ಟೊಂದು ಮಾಹಿತಿ ಇದ್ದಿದ್ದು ಹೇಗೆ? ಇದು ಕೂಡ ದೊಡ್ಡ ಪ್ರಶ್ನೆ. ಅಂತೂ ಈ ಘಟನೆಯಿಂದ ನಮಗೆ ಗೊತ್ತಾಗೋದು ಏನು ಅಂದ್ರೆ, ರಾತ್ರಿ ಬಸ್ನಲ್ಲಿ ಹೋಗುವಾಗ ಗಡದ್ದಾಗಿ ನಿದ್ರೆ ಮಾಡೋದಕ್ಕಿಂತ ಸ್ವಲ್ಪ ಎಚ್ಚರವಾಗಿ ಇರೋದು ತುಂಬಾ ಒಳ್ಳೆಯದು. ಇವಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.